ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚಿತ್ರದುರ್ಗದಲ್ಲಿರುವ ಒಂದು ಸ್ವರ್ಗದಂಥ ಪ್ಲೇಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದು ಯಾವುದು ಅಂದರೆ ಇಂಗಳದ ಅಂತ. ಬನ್ನಿ ನೋಡೋಣ ಅದು ಎಲ್ಲಿದೆ, ಅಲ್ಲಿ ಏನೆಲ್ಲ ಇದೆ, ಅದನ್ನು ಯಾಕೆ ನಾನು ಸ್ವರ್ಗ ಅಂತ ಕರೆದೆ ಅಂತ ನಿಮಗೆ ಮುಂದೆ ಹೇಳ್ತೀನಿ. ನನ್ನ ಜೊತೆ ನಮ್ಮ ಬಳಿ ಅಜಯ್ ಕರ್ಕೊಂಡು ಹಿರಿಯೂರಿಂದ ಹೊರಟೆ ಹೋಗ್ತದಾರಲ್ಲಿ ಐಮಂಗ್ಳದಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ನೋಡಿದೆ. ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ನೋಡಿ ಹೆಂಗಿದೆ ಅಂತ. ಹಿರಿಯೂರಿಂದ ಚಿತ್ರದುರ್ಗಕ್ಕೆ ಹೋಗೋ ರೋಡಲ್ಲಿ 30 ಕಿಲೋಮೀಟರ್ ದೂರದಲ್ಲಿ ಬಂದು ಲೆಫ್ಟ್ ಸೈಡಲ್ಲಿ ಟರ್ನ್ ಆದರೆ ಈಗ ಅಟ್ಟಿ ಚಿನ್ನದ ಗಣಿ ಅಂತ ಬೋರ್ಡ್ ಕಾಣುತ್ತೆ. ಇಲ್ಲಿಂದ 2-3 ಹಳ್ಳಿಗಳನ್ನ ದಾಟ್ಕೊಂಡು ಕೆಲವು ತಗ್ಗು ದಿನಗಳನ್ನು ಇಳಿಸ್ಕೊಂಡು ಹಲವು ತಿರುವುಗಳ ನಂತರ ನಮಗೆ ಕಾಣಿಸದೆ ಈ ಪವನ ಶಕ್ತಿಯ ಗಾಳಿ ಫ್ಯಾನ್ಗಳು. ನೋಡ್ತಾ ಇದ್ರೆ ಕೈಗೆ ಸಿಗ್ತವೆ ಅನ್ಸುತ್ತೆ, ಆದ್ರೆ ಇವು ಕೈ ಸಿಗಲ್ಲ. ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಎಡಗಡೆಗೆ ಒಂದು ಮಣ್ ರೋಡ್ ಬರುತ್ತೆ. ಆ ಮಣ್ ರೋಡ್ ಇಂದ ಸ್ವಲ್ಪ ಮೇಲಕ್ಕೆ ಹೋದ್ರೆ ನಾನು ಹೇಳಿದ ಸ್ವರ್ಗ ಸಿಗುತ್ತೆ, ಅದೇ ಇಂಗಳದಾಳ್ ಹಿಲ್ಸ್. ಬನ್ನಿ ಈ ಪ್ಲೇಸ್ ಬಗ್ಗೆ ಒಂದು ಸಣ್ಣ ಸ್ಪೀಚ್ ಕೊಟ್ಟಿದ್ದೀನಿ, ಕೇಳ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಇಂಗಳದಾಳ್ ಅಂತ ಒಂದು ಪ್ಲೇಸ್ ಆಗಿದ್ವಿ. ಇದು ಬಂದುಬಿಟ್ಟು ಚಿತ್ರದುರ್ಗದಿಂದ ಒಂದು 5 ಕಿಲೋಮೀಟರ್ ದೂರ, ಹಾಗೆ ಹಿರೂರಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಇದೆ. ತುಂಬ ಅದ್ಭುತವಾಗಿದೆ. ನೋಡಿ, ನೀವು ನೋಡ್ತಾ ಇದ್ರೆ ವ್ಯೂನ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟು ಮತ್ತು ವೀಡಿಯೋ ಮಾಡೋಕ್ಕೂ ತುಂಬ ಮಸ್ತಾಗಿದೆ. ಒಂದು ದುರ್ಗದಲ್ಲಿ ಈ ಥರ ಪ್ಲೇಸು ಸುಮಾರುಗಳಿದ್ದಾವೆ, ಆದರೆ ಅದರಲ್ಲೂ ಇದರೊಂದು ತುಂಬ ಚೆನ್ನಾಗಿದೆ. ಯಾರೆಲ್ಲ ಬಂದಿಲ್ಲ ಬಂದು ಹೋಗಿ ನೋಡಿರಿ ಯಾವ ಥರ ಇದೆ. ಇಂಥ ಪ್ರಕೃತಿ ಸೌಂದರ್ಯ ನೋಡಿದ ಮೇಲೆ ಒಂದೆರಡು ಲೈನ್ ಏನೇ ಹೇಳ್ಬೇಕು ಅನಿಸುತ್ತೆ, ಹೇಳ್ತೀನಿ ಕೇಳ್ರಿ. ಹಸಿರು ಹೊದಿಕೆಯ ಬೆಟ್ಟ ಗುಡ್ಡಗಳು, ಅದಕ್ಕೆ ಅಂಟಿಕೊಂಡು ನಿಂತ ಬಿಳಿ ರೆಕ್ಕೆ ಫ್ಯಾನ್ಗಳು, ಇವೆರಡನ್ನೂ ನೋಡಿ ಮುತ್ತಿಕ್ಕಲು ಓಡಿ ಬರುತ್ತಿರುವ ನೀಲಿ ಬಣ್ಣದ ಮೋಡಗಳು, ಇವೆಲ್ಲರ ಸೌಂದರ್ಯವನ್ನು ಸ್ಪರ್ಶ ಮಾಡಲೇಬೇಕೆಂದು ಬಿರುಸಾಗಿ ಬೀಸುತ್ತಿರುವ ಗಾಳಿ. ಇಂಥ ಒಂದು ಅದ್ಭುತವಾದ ದೃಶ್ಯ ನೋಡ್ತಾ ಇದ್ದರೆ ಕಣ್ಣಿಗೆ ಏನೋ ಒಂಥರ ಹಬ್ಬ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಕಣ್ರಿ. ಈ ಒಂದು ಲೈನ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದ್ರ ಮಧ್ಯೆ ನಾವು ಕೆಲವೊಂದು ವಿಡಿಯೋಗಳನ್ನ ಮಾಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡುವಂಥ ಟೈಮ್ ಬಂತು. ಯಾರೆಲ್ಲ ಈ ಪ್ಲೇಸಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.